ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಂತಕಲ್ ಮೈನಿಂಗ್ ಕೇಸ್ ವಿಚಾರಣೆಗೆ ಬರಲಿದೆ. ಹಗರಣದಲ್ಲಿ ಎಚ್ಡಿಕೆ ಪಾತ್ರದ ಬಗ್ಗೆ ಕೂಡ ವಿಚಾರಣೆ ನಡೆಯಲಿದ್ದು, ಒಂದು ವೇಳೆ ಎಚ್ಡಿಕೆ ಪಾತ್ರ ಇರೋದು ಸಾಬೀತಾದ್ರೆ ಸರ್ಕಾರಕ್ಕೆ ಸಂಕಷ್ಟ ಎದುರಾಗಲಿದೆ. ಮೈನಿಂಗ್ಗೆ ಫೋರ್ಜರಿ ಮಾಡಿ ಅನುಮತಿ ಕೊಟ್ಟಿದ್ದು ಅಧಿಕಾರಿ ಗಂಗಾರಾಮ್ ಬಡೇರಿಯಾ. ಎಚ್ಡಿ ಕುಮಾರಸ್ವಾಮಿ ಒತ್ತಡ ಹೆಚ್ಚಾಗಿತ್ತು, ಅದಕ್ಕೆ ನಾನು ಮೈನಿಂಗ್ಗೆ ಅನುಮತಿ ಕೊಟ್ಟಿದ್ದೆ ಅನ್ನುವಂತಹ ಮಾತನ್ನ ಹಿಂದೆ ಹೇಳಿದ್ರು. ಇವರ ಹೇಳಿಕೆ ಮೇಲೆ ಈಗ ಎಚ್ಡಿಕೆಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕೂಡ ಇದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಜಂತಕಲ್ ಮೈನಿಂಗ್ ಕೇಸ್ ವಿಚಾರಣೆಗೆ ಬರಲಿರುವಂತಹ ಹಿನ್ನೆಲೆಯಲ್ಲಿ ಹಗರಣದಲ್ಲಿ ಎಚ್ಡಿಕೆ ಪಾತ್ರದ ಬಗ್ಗೆ ನಾಳೆ ವಿಚಾರಣೆಗೆ ಕೂಡ ಬರಲಿದೆ. ಒಂದು ವೇಳೆ ಎಚ್ಡಿಕೆ ಪಾತ್ರ ಇರೋದು ಸಾಬೀತಾದಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಂಕಷ್ಟ ಎದುರಾಗೋದು ಗ್ಯಾರಂಟಿ. ಮೈನಿಂಗ್ಗೆ ಫೋರ್ಜರಿ ಮಾಡಿ ಅನುಮತಿಯನ್ನು ಕೊಟ್ಟಿದ್ದು ಅಧಿಕಾರಿ ಗಂಗಾರಾಮ್ ಬಡೇರಿಯಾ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ರು, ನನಗೆ ಸಾಕಷ್ಟು ಒತ್ತಡ ಇತ್ತು, ಕುಮಾರಸ್ವಾಮಿ ಅವರು ಒತ್ತಡವನ್ನ ಹೇರಿದ್ರು, ಜೊತೆಗೆ ಆ ಸಂದರ್ಭದಲ್ಲಿ ಪರ್ಮಿಷನ್ ಅನ್ನು ಕೊಡಬೇಕು ಅನ್ನುವಂತಹ ಸ್ಟ್ರೆಸ್ ಇದ್ದಂತಹ ಕಾರಣಕ್ಕಾಗಿ, ಪ್ರೆಷರ್ ಇದ್ದಂತಹ ಕಾರಣಕ್ಕಾಗಿ ನಾನು ಆ ಸಂದರ್ಭದಲ್ಲಿ ಅವರ ಅಧಿಕಾರಿಗಳು ಕೂಡ ಹೇಳಿದ ಕಾರಣಕ್ಕಾಗಿ ಕೊಟ್ಟೆ ಅನ್ನುವಂತಹ ಮಾತನ್ನೇ ಹೇಳ್ತಾರೆ. ಸೊ ಮೈನಿಂಗ್ಗೆ ಅನುಮತಿ ಕೊಟ್ಟಂತಹ ಈ ಒಂದು ವಿಚಾರ ಅಥವಾ ಈ ಒಂದು ಹೇಳಿಕೆಯು ಕೂಡ ಈಗ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಈ ಹೇಳಿಕೆಯ ಮೇಲೆ ಎಚ್ಡಿಕೆಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಈ ಒಂದು ಜಂತಕಲ್ ಮೈನಿಂಗ್ ಕೇಸ್ನ ಬಗ್ಗೆ ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ 1965ರಿಂದ 85ರವರೆಗೂ ಕೂಡ ಮೈನಿಂಗ್ ನಡೆದಿತ್ತು. ಆ ನಂತರ ಅದನ್ನ ಬ್ಲಾಕ್ ಲಿಸ್ಟ್ಗೆ ಕೂಡ ಸೇರಿಸಲಾಗಿತ್ತು ಈ ಕಂಪನಿಯನ್ನ. ಹೊಳಲ್ಕೆರೆ ಬಿಜೆಪಿ ಶಾಸಕರಿಂದ ಸರ್ಕಾರಿ ನಿವೇಶನಗಳೇ ಗುಳುಂ, ಕುಟುಂಬದ ಪ್ರತಿಯೊಬ್ಬರ ಹೆಸರಲ್ಲೂ ಸೈಟ್, ನಿವೇಶನ ವಾಪಸ್ ಪಡೆಯುವಂತೆ ಎಸಿಬಿಗೆ ದೂರು. ಈಗಾಗಲೇ ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಸರ್ಕಾರಿ ನಿಯಮವನ್ನು ಉಲ್ಲಂಘಿಸಿ ಹಲವು ಕಡೆ ಸೈಟ್ ಪಡೆದ ಆರೋಪ ಎದುರಾಗಿದೆ. 2015ರಲ್ಲಿ ಚಿತ್ರದುರ್ಗದಲ್ಲಿ ನಗರಸಭೆಯಿಂದ 30-40 ನಿವೇಶನವನ್ನು ಪಡೆದಿದ್ದಾರೆ. ಬೆಂಗಳೂರಲ್ಲಿ ಪತ್ನಿ ಚಂದ್ರಕಲಾ ಹೆಸರಲ್ಲಿ ಹೌಸಿಂಗ್ ಬೋರ್ಡ್ನಿಂದ ಮನೆಯನ್ನ ಮಂಜೂರು ಮಾಡಿಸಿಕೊಂಡಿದ್ದಾರೆ. ಸೂರ್ಯನಗರ ಬಡಾವಣೆಯಲ್ಲಿ ಎಚ್ಐಜಿ ಮನೆಯನ್ನ ಪಡೆದಿದ್ದಾರೆ. ಇನ್ನು 2015ರಲ್ಲೇ ಬಿಡಿಎಯಿಂದಲೂ ಕೂಡ ದೇವಸ್ಥಾನದಲ್ಲಿ 33x118 ವಿಸ್ತೀರ್ಣದ ಡಬಲ್ ಸೈಟ್ ಪಡೆದಿದ್ದಾರೆ. ಈ ಬಗ್ಗೆ ಶಾಸಕ ಚಂದ್ರಪ್ಪ ವಿರುದ್ಧ ಕೋದಂಡರಾಮ ಅನ್ನೋರು ಎಸಿಬಿಗೆ ದೂರು ಕೊಟ್ಟಿದ್ದಾರೆ. ಆದ್ರೆ ನ್ಯೂಸ್ 18 ಜೊತೆ ಮಾತನಾಡಿದ ಚಂದ್ರಪ್ಪ ಅಕ್ರಮ ಸೈಟ್ ಪಡೆದಿಲ್ಲ ಅನ್ನುವಂತಹ ಸಮರ್ಥನೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಅದೆಲ್ಲ ಸುಳ್ಳು. ಶಾಸಕರು ಅಕ್ರಮ ಮಾಡಿದ್ದಕ್ಕೆ ನ್ಯೂಸ್ 18 ಬಳಿ ದಾಖಲೆ ಪತ್ರಗಳ ಸಾಕ್ಷಿಯೇ ಇದೆ. ಹೊಳಲ್ಕೆರೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ಸರ್ಕಾರಿ ನಿಯಮವನ್ನು ಉಲ್ಲಂಘಿಸಿ ಹಲವು ಕಡೆ ಸೈಟ್ ಪಡೆದ ಆರೋಪ ಎದುರಾಗಿದೆ. 2015ರಲ್ಲಿ ಚಿತ್ರದುರ್ಗದಲ್ಲಿ ನಗರಸಭೆಯಿಂದ 30-40 ನಿವೇಶನ ಪಡೆದಿದ್ರು. ಪತ್ನಿ ಚಂದ್ರಕಲಾ ಹೆಸರಲ್ಲಿ ಬೆಂಗಳೂರಲ್ಲಿ ಹೌಸಿಂಗ್ ಬೋರ್ಡ್ನಿಂದ ಮನೆ ಮಂಜೂರು ಮಾಡಿಸಿಕೊಂಡಿದ್ದಾರೆ. ಸೂರ್ಯನಗರ ಬಡಾವಣೆಯಲ್ಲಿ ಎಚ್ಐಜಿ ಮನೆ ಪಡೆದಿದ್ದಾರೆ. 2015ರಲ್ಲೇ ಬಿಡಿಯಿಂದಲೂ ಕೂಡ ದೇವಸ್ಥಾನದಲ್ಲಿ ವಿಸ್ತೀರ್ಣದ ಡಬಲ್ ಸೈಟ್ ಅನ್ನು ಪಡ್ಕೊಂಡಿದ್ದಾರೆ. ಸೊ ಈಗಾಗಲೇ ಕೋದಂಡರಾಮ ಅನ್ನೋರು ಎಸಿಬಿಗೆ ದೂರನ್ನ ಕೊಟ್ಟಿದ್ದಾರೆ. ಚಂದ್ರಪ್ಪನವರು ಮಾನ್ಯ ಶಾಸಕರಾಗಿದ್ದಾರೆ. ಅವ್ರಿಗೆ ಈಗಾಗಲೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಈಗ ಜಿ ಕ್ಯಾಟಗರಿಯಲ್ಲಿ ನಿವೇಶನನ ಹಂಚಿಕೆಯನ್ನು ಮಾಡಿದ್ದಾರೆ. ನೀವು ಕಾನೂನು ಅನ್ವಯ ಒಬ್ಬ ವ್ಯಕ್ತಿಗೆ ಒಂದೇ ಕಡೆ ಸೈಟ್ ಇರಬೇಕು ಅನ್ನೋದು ಇಡೀ ರಾಜ್ಯದಲ್ಲಿ ಎಲ್ಲ ಸಾಮಾನ್ಯ ಜನರಿಗೂ ಒಂದೇ ಕಾನೂನು, ಶಾಸಕರಾಗಿದ್ದರೂ ಒಂದೇ ಕಾನೂನು. ಆದರೆ ಈಗ ಚಂದ್ರಪ್ಪನವ್ರಿಗೆ ಈಗಾಗಲೇ ಮೊದಲು ಚಿತ್ರದುರ್ಗ ನಗರಸಭೆಯಿಂದ ಒಂದು ಸೈಟ್ ಅಲಾಟ್ಮೆಂಟ್ ಆಗುತ್ತೆ ಮತ್ತು ಅವರ ಹೆಂಡತಿಗೆ ಅವ್ರಿಗೆ ಕರ್ನಾಟಕ ಗೃಹ ಮಂಡಳಿ ಸೂರ್ಯನಗರದಲ್ಲೂ ಸಹ ಅವರಿಗೆ ಮೊದಲನೇ ಹಂತದಲ್ಲಿ ನಿವೇಶನ ಮಂಜೂರಾಗುತ್ತೆ. ಅಂದರೆ ಇದು ಯಾವ ರೀತಿ ಕಾನೂನು? ಇವ್ರಿಗೆ ಇದನ್ನು ಯಾವುದೇ ರೀತಿಯ ಕಾನೂನು ಪರಿಪಾಲನೆ ಮಾಡಿಲ್ಲ. ಅದರಿಂದ ಮಾನ್ಯ ಆಯುಕ್ತರು